ನೀರ್ ದೋಸೆ ಮಾಡೋದು ಕಷ್ಟ ಅನ್ಕೊಂತಿದ್ದೆ ಗೈಸ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆನೆ ಎದ್ದು ಕೆಲಸ ಎಲ್ಲ ಮಾಡೋಣ ಅಂತ ಕುತ್ಕೊಂಡು ಆಮೇಲೆ ದೋಸೆ ಮಾಡೋಣ ಅಂತ ಮಾಡ್ತಿದ್ದೆ. ಆಮೇಲೆ ಪುಟ್ಟಿನೂ ಬಂದ್ಲು ಊರಿಂದ, ಅವಳಿಗೂ ದೋಸೆ ಮಾಡ್ಕೊಡೋಣ ಅಂತ ಮಾಡ್ತಿದ್ದೆ ಗೈಸ್. ಫಸ್ಟ್ ದೋಸೆ ಕರೆಕ್ಟ್ ಆಗ್ತಿರ್ಲಿಲ್ಲ, ಅದಕ್ಕೆ ಅದನ್ನ ನೋಡ್ಕೊಂಡು ಪುಟ್ಟಿ ನಗ್ತಾ ಇದ್ಲು. ನಗ್ತಾ ಇರೋದ್ ನೋಡಿ ನಾವೇನ್ ಬಿಡ್ತೀವ, ದೋಸೆ ಕರೆಕ್ಟ್ ಆಗಿ ಬರೋ ತನಕನು ಟ್ರೈ ಮಾಡ್ತಾನೆ ಇರ್ತಿದ್ದೆ ಗೈಸ್. ಸೆಕೆಂಡ್ ದೋಸೆನೆ ಕರೆಕ್ಟ್ ಆಗಿ ಬಂತು. ಸೆಕೆಂಡ್ ದೋಸೆನೆ ಕರೆಕ್ಟ್ ಆಗಿ ಬಂತಲ್ವಾ ಗೈಸ್. ನೀರ್ ದೋಸೆ ಮಾಡೋದು ಕಷ್ಟ ಅನ್ಕೊಂತಿದ್ದೆ ಗೈಸ್. ಇಷ್ಟೊಂದ್ ಬೇಗ ಕಲಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅಮ್ಮ ಊರಿಂದ ಪಂಚಕಜ್ಜಾಯ ಕಳ್ಸಿಕೊಟ್ಟಿದ್ರು, ಅದನ್ನ ಹಾಕೊಂಡು ದೋಸೆಗೆ ತಿಂದ್ವಿ. ಅದಾದ್ಮೇಲೆ ವರ್ಕ್ ಮಾಡ್ಕೊಂತಿದ್ವಿ. ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಪಿಜ್ಜಾ ಆರ್ಡರ್ ಮಾಡ್ಕೊಂಡ್ವಿ ಗೈಸ್. ಯಾವಾಗ್ಲೂ ಆರ್ಡರ್ ಮಾಡಿದಾಗ ನಾನು ಹೊರಗಡೆ ತಿನ್ನಲ್ಲ, ಔಟ್ಸೈಡ್ ಫುಡ್ ತಿನ್ನಲ್ಲ ಅಂತ ಹೇಳ್ತಿದ್ಲು. ಬಟ್ ಇವಾಗ ಅದೇ ತರ ಪರಿಸ್ಥಿತಿ ಬಂದಿದೆ, ಆರ್ಡರ್ ಮಾಡ್ಕೊಂಡು ತಿನ್ನೋ ತರ. ಅದ್ರಲ್ಲೂ ಸೈಡ್ಗೆ ಹಾರ್ಡ್ ಆಗಿ ಬರತ್ತಲ್ವಾ ಗೈಸ್, ಅದನ್ನ ವೇಸ್ಟ್ ಮಾಡ್ತಿದ್ದಾಳೆ ಗೈಸ್. ನೋಡಿ, ಪಿಜ್ಜಾ ತಿನ್ಕೊಂಡು ಕೆಲಸ ಮಾಡ್ಕೊಂತಿದ್ವಿ ಗೈಸ್. ಆಮೇಲೆ ಪೇರ್ಲೆಣ್ ಅಂತ ಅಂದಿದ್ನಲ್ಲ, ಅದನ್ನ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಅವ್ಳು ರೂಮ್ಗೆ ಹೋದೆ. ಬಟ್ ಅವಳು ವರ್ಕ್ ಮಾಡ್ಕೊಂತ ಇದ್ಲು, ಅದಕ್ಕೆ ನಾನು ಪೇರ್ಲೆಣ್ ತಿನ್ಕೊಂಡು ಟಿವಿ ನೋಡೋಣ ಅಂತ ಕುತ್ಕೊಂಡೆ. ಏನ್ ಮಾಡೋದು ಗೈಸ್, ಟಿವಿಲಿ ಯಾವ್ದೋ ಹೊಸ ಮೂವಿ ಬರ್ಲಿಲ್ಲ, ಅದಕ್ಕೆ ಕಾಂತಾರ ನೋಡೋಣ ಅಂತ ಕುತ್ಕೊಂಡು ಕಾಂತಾರ ನೋಡಿ ಇವತ್ತಿನ ದಿನ ಮುಗಿಸಿದೀನಿ. ನಾಳೆ ಮತ್ತೆ ಸಿಗುವ.